ಭೈರವ, ಅಂತೂ ಇಂತೂ ಸರಿಯಾಗಿ ಬುದ್ಧಿ ಕಲ್ಸಿದ್ಯಾ ಅಂತ ಅನ್ನು ನೀನಂತನು. ಹಾ, ಎಷ್ಟು ಬುದ್ಧಿ ಕಲ್ಸಿದ್ಯಾ ಅಂದ್ರೆ ಆ ಮ್ಯಾನೇಜರ್ ಇನ್ನೊಂದ್ಸಲ ಬೇರೆ ಹುಡುಗಿರ್ ಕಡೆ ತಲೆ ಎತ್ತು ನೋಡ್ಬಾರ್ದು, ಹಂಗ್ ಬುದ್ಧಿ ಕಲ್ಸಿದ್ಯಾ ಅಂತ ಅನ್ನಿಸ್ತತೆ. ನೀನ್ ಹೋಗಿದ್ಯಾ, ನೀನ್ ಜಗಳಕ್ಕೆ ನಿಂತಿದ್ಯಾ ಅಂತ ಹೇಳಿದ್ರೆ ಅವ್ರ ಕತೆ ಮುಗೀತು ಅಂತನೇ ಅರ್ಥ ಬಿಡು. ಮತ್ತೆ ಈ ಭೈರವ ಅಂದ್ರೆ ಸುಮ್ಮನೆನಾ? ಈ ಭೈರವನ ಕತೆ ಗೊತ್ತಿಲ್ವಾ ಪೊದ್ದು ನಿನಗೆ ಹೆಂಗೆ ಅಂತ? ಈ ಭೈರವ ಒಂದು ಸಲ ನಿರ್ಧಾರ ಮಾಡ್ದ ಅಂದ್ರೆ ಮುಗಿದೋಯ್ತು. ಅವನನ್ನು ಮಣ್ಣು ಮುಗಿಸೋ ತನಕನೂ ಬೀದಿಗೆ ತರಗಂಟನೂ ನಾನು ವಾಪಸ್ ಬರಲ್ಲ. ನಿನಗೂ ಗೊತ್ತಲ್ವಾ ನಾನು ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಅದಕ್ಕೇನೆ ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬೀದಿಗೆ ತಗೊಬಿಟ್ಟು ಬಂದಿದ್ದೀನಿ. ನಿನಗಿವಾಗ ಖುಷಿ ಆಯಿತು ತಾನೇ? ಸಮಾಧಾನ ಆಯಿತು ತಾನೇ? ಫುಲ್ ಖುಷಿ ಆಯ್ತು. ಮತ್ತೆ ಎಷ್ಟು ಜನರ ಜೀವನ ಹಾಳು ಮಾಡ್ತಾನೆ ಪಾಪ. ಅವಳು ಮ್ಯಾನೇಜರ್ ಎಂಡ್ರು ಬಂದು ಹೇಳ್ದಾಗ ನನಗೇನು ಒಸಿ ಬೇಜಾರಾಯ್ತು ಅಂತ ಅನ್ಕೊಂಡ. ಅಯ್ಯೋ, ನನಗೆ ಶಾನೆ ಬೇಜಾರಾಯ್ತು. ಎಂಟ ಹುಡುಗನ ವೇಷ ಹಾಕೊಂಡೋಗಿದ್ದೆ, ಚೆನ್ನಾಗಿ ಕಾಣಿಸ್ತಿದ್ದ. ನಾವೇನು ಚೆನ್ನಾಗಿ ಕಾಣಿಸ್ತೀವಿ ಪೊದ್ದು ಡಾರ್ಲಿಂಗ್? ಹಂಗೋ ಹಿಂಗೋ ಮಂಗೊಂಥರ ಒಂಚೂರು ಹಂಗೋ ಹಿಂಗೋ ಕಾಣಿಸ್ತಿದ್ವಿ ಅಷ್ಟೇನೆ. ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನಾನು. ಒಂಚೂರು ಅಷ್ಟೇನೆ. ಏನೇ ಆಗಲಿ ಬಿಡು. ಪಾಪ ಹುಡುಗಿನೂ ಹೆಂಗೋ ಸಹಾಯಕ್ಕೆ ಬಂತಲ್ಲ ನಿನಗೆ, ಅದೇ ನಿನ್ನ ಪುಣ್ಯ. ಸಹಾಯಕ್ಕೆ ಬಂದಿರೋದಕ್ಕೆ. ಇಲ್ಲ ಅಂತ ಹೇಳಿದಿದ್ರೆ ಆ ಹುಡುಗಿ ಇಲ್ಲ ಅಂದಿದ್ರೆ ನಾನು ಹುಡುಗಿ ವೇಷ ಹಾಕೊಂಡು ಹೋಗ್ಬೇಕಿತ್ತು ನೋಡು. ಅಯ್ಯೋ, ನನ್ನ ತಲೆಗೆ ಐಡಿಯಾನೇ ಬರ್ಲಿಲ್ವಲ್ಲ ನಿನ್ಗೂ ಹುಡುಗಿ ಏಸ ಹಾಕಿಸ್ಬೋದು ಅಂತ ಹೇಳ್ಬಿಟ್ಟು. ಛೇ, ಮೊದ್ಲು ಐಡಿಯಾ ಇದ್ದಿದ್ರೆ ಹೆಂಗೋ ನಿನ್ಗೂ ಹುಡುಗಿ ಏಸನೇ ಹಾಕಿಸ್ಕೊಬಿಟ್ಟು ಅದು ಹೆಂಗೋ ಅತ್ತಾಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನನಗೆ ತಲೆನೇ ಓಡಲಿಲ್ಲ ನೋಡು. ಸರಿ ಸರಿ ಬಿಡು. ಇನ್ನೇನಂತ ಈಗೆಲ್ಲ ಬುದ್ಧಿ ಕಲಿಸ್ದಂಗೆ ಆಯ್ತಲ್ಲ ಮ್ಯಾನೇಜರ್ ಕಳ್ಳನ ಮಗಂಗೆ. ಇನ್ನೇನು ಬೇಕು, ಇನ್ಯಾವ ತೊಂದ್ರೆನೂ ಇಲ್ಲಪ್ಪ. ಇನ್ನು ಹೆಂಗೋ ನನ್ನ ಮಗನೂ ಮನೆಗೆ ಬಂದವನಿ, ಹೆಂಗೋ ಪಾಯಿದ್ದೆಲ್ಲ ಆಯ್ತು, ಇನ್ನೇನು ರೆಡಿ ಆಗ್ತೈತೆ. ಅದೂ ನನ್ನ ಮಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ನೋಡೋಣ ಮುಂದಕ್ಕೆ ಏನಾಗ್ತೈತೋ ಹಣೆ ಬರಹದಾಗೆ. ಸುಮ್ಕಿರು ಪದ್ದು ಡಾರ್ಲಿಂಗ್, ಸಾಕು ಮಾಡಿದ್ದೆಲ್ಲ ನನ್ವೇ. ಯಾವಾಗ ಬತ್ತೀಯ ಹೇಳು? ಎಷ್ಟು ವರ್ಷದಿಂದ ನಾನು ಕಾಯಿಸ್ತಾನೆ ಇದೆಯಾ. ಮಕ್ಕಳಾಯ್ತು, ಮಕ್ಕಳು ಮದುವೆ ಆಯಿತು, ಇನ್ನೇನು ಮೊಮ್ಮಕ್ಕಳೊಂದು ಹುಟ್ಟೋದೊಂದು ಬಾಕಿ ಐತೆ. ನಿನ್ನ ಮದುವೆ ಆದಾಗಿಂದ ನನ್ನ ಜೊತೆ ಬತ್ತೀಯ ಅಂತ ಕಾದು 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 ನನಗೂ ಸಾಕಾಗೋಗ್ಬಿಟ್ಟೈತಿ. ಅದು ಯಾವಾಗ ಬರ್ತೀಯೋ, ಅದು ಏನು ಕತೆಯೋ ನಾಕಾಣೆ. ಅದು ಯಾವಾಗ ಬರ್ತೀಯ ಅಂತನಾದ್ರೂ ಹೇಳು. ನಾನು ಯಾಳ್ಗಡಿ ಕರ್ಕೊಂಡು ಹೋಗಿ ಕಾಯ್ತಾ ಇದ್ದೀಗಲ್ವಾ ನೀನು? ಆಂಟಿ, ಹೋ ಬಾಮ್ಮ. ಅಂತೂ ಇಂಥ ಮ್ಯಾನೇಜರ್ನ ಬೀದಿಗೆ ತರಿಸ್ಬಿಟ್ಟು ಅತ್ತಾಗ ಹೆಂಗನ ಒಳ್ಳೆ ಬುದ್ಧಿ ಕಲಿಸ್ಬಿಟ್ಟೇನೆ ಬಂದಿದ್ದೀರಾ. ಬಹಳ ಖುಷಿ ಆಯ್ತು ನನಗಂತೂ. ಬಾ ಒಳಗಡೆ. ಆಂಟಿ, ನಾನು ಏನಿದ್ರು ಡೈರೆಕ್ಟಾಗಿ ಮಾತಾಡ್ತೀನಿ, ನೀವು ಬೇಜಾರು ಮಾಡ್ಕೊಬೇಡಿ. ನಾನು ಏನೋ ಒಂದು ಹೇಳ್ತೀನಿ. ಹೇಳಮ್ಮ. ಆಂಟಿ ಆಂಟಿ ನಿಮ್ಗೂ ಗೊತ್ತು, ನಾನು ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ. ಆ ಮ್ಯಾನೇಜರು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾನು ಏನೇನೆಲ್ಲ ಮಾಡಿದ್ದೀನಿ ನಾನಂತೂ. ನಿಮಗೂ ಗೊತ್ತಲ್ವಾ ಆಂಟಿ, ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದೀನಿ. 3 ದಿನ ಅವ್ರ ಮನೆಗೆಲ್ಲ ಇದ್ದು ಅವನ ಹತ್ರ ಎಲ್ಲ ತಪ್ಪಿಸ್ಕೊಂಡು ಮಾಡಿ ಎಷ್ಟೆಲ್ಲನೂ ಕಷ್ಟಪಟ್ಟಿದ್ದೀನಿ. ಅದು ನಿಮಗೂ ಗೊತ್ತಲ್ವಾ ಆಂಟಿ? ಅಯ್ಯೋ, ನೀನು ನನ್ನ ಮಗಳು ಸಮಾನ ಕಣಮ್ಮ. ಗೊತ್ತಿಲ್ಲದೆ ಏನು ನಿಂಗೆ ಏನು ಆಗಕ್ಕಿಲ್ಲ ಅಂತ ನಾನು ಹೇಳಿದ್ದೆ ತಾನೇ. ಏನಾಯ್ತದೆ? ಎಲ್ಲ ಒಳ್ಳೇದನ್ನೇ ಆಗೈತೆ. ಆದರೂ ನೀನು ಗಟ್ಟಿ ನಿರ್ಧಾರ ಮಾಡ್ಬಿಟ್ಟು ಅವ್ನಿಗೆ ಹೆಂಗೋ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಸರಿಯಾಗೇನೆ ಬುದ್ಧಿ ಕಲಿಸ್ಬಿಟ್ಟು ಬಂದಿದ್ಯಾ. ತುಂಬ ಅಂದರೆ ತುಂಬ ಒಳ್ಳೇದಾಯ್ತು. ನೀನಂತ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ ಬಂದಿದ್ದು. ನಿನ್ನ ಬಗ್ಗೆ ಭಾಳ ಹೆಮ್ಮೆ ಐತೆ ನನಗಂತೂ. ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು ನೀನಂತೂ. ಯಾಕೆ ಇವಾಗ ಹಿಂಗೆ ಕೇಳ್ತಾ ಇದೆಯಲ್ಲ? ಇನ್ನೇನಾರ ಸಮಸ್ಯೆ ಐತಾ? ಅವನೇನಾರ ತಿರುಗೇನಾರ ಫೋನ್ ಗೀನ್ ಮಾಡ್ಬಿಟ್ಟು ನಿಂಗೇನ ಸಮಸ್ಯೆ ಕೊಡ್ತಾವನ? ಛೇ 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 ಛೇ, ಆ ಥರ ಇಲ್ಲ ಆಂಟಿ, ಆ ಥರ ಏನಿಲ್ಲ. ನಾನು ನಿಮಗೆಲ್ಲ ಸಹಾಯ ಮಾಡಿದ್ದೀನಲ್ಲ, ಅದಕ್ಕೆ ನೀವೊಂಚೂರು ನನಗೆ ಸಹಾಯ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ಆಂಟಿ. ಪ್ಲೀಸ್ ಆಂಟಿ, ಪ್ಲೀಸ್ ನನಗೆ ಸಹಾಯ ಮಾಡ್ತೀರಾ? ಇದೇನಮ್ಮ ಹಿಂಗೆ ಕೇಳ್ತೀಯಲ್ಲ? ನೀನು ಎಷ್ಟು ಸಹಾಯ ಮಾಡಿದ್ಯಾ ನಮಗೆ ಅಂತ ಹೇಳ್ಬಿಟ್ಟು. ನಾನು ಸಹಾಯ ಮಾಡಲಿಲ್ಲ ಅಂದರೆ ದೇವರು ಮೆಚ್ಕತಾನ ಹೇಳು? ಏನು ಸಹಾಯ ಬೇಕು ಕೇಳು? ಯಾರನ್ನ ರೇಗಿಸ್ತಾವ್ರ, ಏನಾರ ಮಾಡ್ತಾವ್ರ, ಹೊಡಿತಾವ್ರ, ಬಡಿತಾವ್ರ, ಇಲ್ಲ ಏನಿದ್ರು ಹೇಳು. ಆರಾಮಾಗಿ ನಿನ್ಗೆ ಎಲ್ಲ ಒಂದೇ ದಿನಕ್ಕೆ ನಿನ್ನ ಏನೇನೈತೆ ಸಮಸ್ಯೆ ಎಲ್ಲ ಪರಿಹಾರ ಮಾಡಿಸ್ಕೊಟ್ಬಿಡ್ತೀನಿ ನಾನು. ನೀನು ಏನು ನಿಮ್ಮ ಅಮ್ಮನ ಹತ್ರ ಹೇಳೋಕ್ಕಾಗ್ದಿರೋ ವಿಚಾರ ಇದ್ರೂ ಹೇಳು. ನಾನಿಲ್ವಾ ನಿಮ್ಮ ಅಮ್ಮ ಅಂತಲೇ ಅನ್ಕೊಂಡು ಹೇಳು, ಎಲ್ಲ ಸಮಸ್ಯೆನೂ ಬಗೆಹರಿಸ್ತೀನಿ. ಅದೇ ಆಂಟಿ, ಅದು ಏನು ಅಂತಂದರೆ ನೀವು ನಿನ್ನೆ ಒಂದು ಹುಡುಗನ ಕಳಿಸಿದ್ರಲ್ಲ ಆಂಟಿ, ಅದೇ ಭೈರವ ಅಂತ ಹೇಳಿ. ಗೊತ್ತು ಗೊತ್ತು, ಭೈರವ. ಹೇಳು ಹೇಳು. ಆಂಟಿ, ಏನಂತ ಹೇಳಿ ಆಂಟಿ, ನನಗೆ ಅದೇನೋ ಗೊತ್ತಿಲ್ಲ ಆಂಟಿ. ಅದು ಅದು ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆಂಟಿ. ಅವರು ತುಂಬ ಒಳ್ಳೆಯವರು ಆಂಟಿ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ಲವ್ ಮಾಡ್ತಾರೆ. ಹಾಗೆಯೇ ತುಂಬ ಒಳ್ಳೆಯವರು, ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ. ಆಮೇಲೆ ನೋಡೋಕ್ಕೂ ತುಂಬ ಹ್ಯಾಂಡ್ಸಮ್ಮಾಗಿ ತುಂಬ ಚೆನ್ನಾಗಿದ್ದಾರೆ. ಅದ್ರಾಗೂ ಎಷ್ಟು ಬುದ್ಧಿವಂತರು ಗೊತ್ತಾ ಆಂಟಿ ಅವರು? ತುಂಬ ಅಂದರೆ ತುಂಬ ಬುದ್ಧಿವಂತರು. ಅತೀ ಬುದ್ಧಿವಂತರು ಅಂತ ಹೇಳ್ತಾರಲ್ಲ, ಆ ಥರ ಅತೀ ಬುದ್ಧಿವಂತರು ಅವರಂತೂ. ಅಂಥ ಒಳ್ಳೆ ಬುದ್ಧಿವಂತರು. ನಮ್ಮನೇಲೂ ಹೆಂಗೋನೋ ಹುಡುಗನ್ನ ಹುಡುಕ್ತಾವ್ರೆ ನನಗೆ ಮದುವೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನಿಮ್ಮ ಹತ್ರ ಸಹಾಯ ಕೇಳೋಣ ಅಂತ ಬಂದೆ ಆಂಟಿ. ನೀವು ಕಳಿಸಿದ್ರಲ್ಲ ಹುಡುಗ ಭೈರವ, ಆ ಹುಡುಗ ನನಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದ್ದಾನೆ ಆಂಟಿ. ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆಂಟಿ. ಪ್ಲೀಸ್ ಆ ಹುಡುಗನ ಒಪ್ಪಿಸ್ತೀರಾ?
ಏನು ಭೈರವನ್ನ ಮದ್ವೆ ಆಗಕ್ಕೆ ಅಂತ ಬಂದ. ಆ, ಅದು ಭೈರವಂಗ ಆಗ್ಲೇ ಮದ್ವೆ ಅದು. ಅವ್ರ ಹತ್ರ ಮಾತಾಡಿದೀನಿ ಆಂಟಿ. ಅವರಿಗೂ ಮದ್ವೆ ಆಗಿಲ್ಲ ಅಂತ ಕೇಳಿನೇ ನಾನು ಕೇಳ್ತಿರೋದು. ಅವ್ರಿಗೆ ಮದ್ವೆ ಆಗಿಲ್ಲ ತಾನೇ, ನನಗೆ ಗೊತ್ತು. ಹಾಗೇನೆ ಲವ್ವರ್ ಇದ್ದಾರ ಅಂತ ಕೇಳಿದಕ್ಕೆ ಇಲ್ಲ 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 ಅಂತಾನೆ ಹೇಳಿದ್ರು. ಲವ್ವರು ಇಲ್ಲ, ಮದ್ವೆನೂ ಆಗಿಲ್ಲ ಅಂತೆಲ್ಲ ಹೇಳಿದ್ರು. ಆಂಟಿ ಪೂರ್ತಿ ವಿಚಾರಿಸ್ಕೊಂಡು ಬಂದಿದ್ದೀನಿ ಆಂಟಿ ನಾನು ಅವ್ರ ಬಗ್ಗೆ. ಆಂಟಿ ಅವ್ರು ನನಗೆ ತುಂಬ ಇಷ್ಟ ಆದರು ಆಂಟಿ. ಅವ್ರ ಮೇಲೆ ನನಗೆ ತುಂಬ 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 ಲವ್ ಹೋಗ್ಬಿಟ್ಟಿದೆ ಆಂಟಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆಂಟಿ ನನಗಂತೂ. ಅವ್ರ ಮೇಲೆ ಕುಂತರು ನಿಂತರು ನನಗಂತೂ ಅವರೇ ನೆನಪಾಗ್ತಾರೆ ಆಂಟಿ. ಅದಕ್ಕೆ ನೀವೇನಾದರೂ ಹೆಲ್ಪ್ ಮಾಡಿದ್ರೆ ನಾನಂತೂ ಅವ್ರನ್ನ ಮದುವೆ ಮಾಡ್ಕೊಬಿಡ್ತೀನಿ ಆಂಟಿ. ಪ್ಲೀಸ್ ಅಮ್ಮನ ಹತ್ರ ಬಂದುಬಿಟ್ಟು ನೀವೇನೇ ಮಾತಾಡ್ತೀರಾ? ಅರೇಂಜ್ ಮ್ಯಾರೇಜ್ ಥರನೇ ಮಾಡಿ. ನಾನು ಈ ಥರ ಬಂದು ಹೇಳ್ದೆ ಅಂತ ನಮ್ಮ ಅಮ್ಮಂಗೆ ಹೇಳಕ್ಕೆ ಹೋಗ್ಬೇಡಿ ಆಂಟಿ. ನೀವು ಸುಮ್ಮನೆ ಮಾಮೂಲಿಯಾಗಿ ಸುಮ್ಮನೆ ನೀವು ಮಾತಾಡಿ ಅಷ್ಟೇ. ಮಾಮೂಲಿಯಾಗಿ ಮಾತಾಡಿ ಅಮ್ಮನ ಹತ್ರ ನಾನು ನೋಡಿರೋ ಹುಡುಗ ತುಂಬ ಒಳ್ಳೆಯವನು ಅಂತ ಹೇಳಿ ಒಪ್ಸಿ ಆಂಟಿ. ಪ್ಲೀಸ್ ಆಂಟಿ, ನಂಗೆ ನಿದ್ದೆನೇ ಬರ್ತಿಲ್ಲ ಅವ್ನು ನೋಡ್ದಾಗಿಂದ. ಅಯ್ಯೋ ಹಂಗಲ್ಲ, ನೀನು ಅವನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ. ಅದು ತುಂಬ ದೊಡ್ಡ ವಿಚಾರ, ಅದೆಲ್ಲ ಬೇಡ ನಿನಗೆ. ಆಂಟಿ ಬ್ಯಾರೆ ಕ್ಯಾಸ್ಟ ಪರವಾಗಿಲ್ಲ ಆಂಟಿ. ನಮಗಿನ್ನ ಮ್ಯಾಲ್ಗಡೆ ಕ್ಯಾಸ್ಟ್ ಆಗಲಿ ಕೆಳಗಡೆ ಕ್ಯಾಸ್ಟ್ ಆಗಲಿ ನಂಗೇನು ಬೇಜಾರಿಲ್ಲ ಆಂಟಿ. ಯಾವ ಥರ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಆಂಟಿ. ಅವನೇನು ಓದಿಲ್ಲ ಅಂದರೂ ಪರವಾಗಿಲ್ಲ ಆಂಟಿ. ಅವ್ನು ಕೆಲಸ ಮಾಡ್ತಿಲ್ಲ ಅಂದರೂ ಪರವಾಗಿಲ್ಲ ಆಂಟಿ. ನಾನೇ ನೋಡ್ಕೊತೀನಿ ಅವನ್ನ. ನನಗದೇನೋ ಗೊತ್ತಿಲ್ಲ ಆಂಟಿ, ಅವ್ನು ಭಾಳ ಇಷ್ಟ ಆಗ್ಬಿಟ್ಟವನೆ ಆಂಟಿ. ನನಗಂತೂ ತುಂಬ 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 ಇಷ್ಟ ಆಗ್ಬಿಟ್ಟವ್. ನನಗಂತೂ ಅವನಂದರೆ ನನಗೆ ಎಷ್ಟು ಇಷ್ಟ ಗೊತ್ತಾ ಆಂಟಿ. ಆಂಟಿ ಪ್ಲೀಸ್ 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 ಅಮ್ಮಂಗೆ ಹೇಳಿ ಒಪ್ಪಿಸ್ತೀರಾ? ಈ ಪೊದ್ದು ಮಾಡೋ ಕೆಲಸ ಎಲ್ಲ ಇಂಥವೇನೆ. ಇದು ಯಾವುದಿದು ಚೈಲ್ಡ್ ಚಪಾತಿ ನನ್ನಿಂದ ಬಿದ್ದೈತಲ್ಲ. ಈ ಪೊದ್ದು ಯಾಕೆ ನನ್ನ ಕಡೆ ಗುರಾಯಿಸಿ ನೋಡ್ತಾಳೆ? ಒಪ್ಪಿ ತಪ್ಪಿನಾರ ತಾಳಿ ಗಿಳಿ ಕೊಟ್ಟು ಅಂತ ಹೇಳ್ಬಿಡ್ತಾಳೆ ಏನು? ಮಾಡೋ ಎಡವಟ್ಟು ಕೆಲಸಗಳೆಲ್ಲ ಇಂಥವೇನೆ ಈ ಪೊದ್ದು. ನನ್ನ ಮುಖ ನೋಡಿದ್ರೆ ನಾನೇನು ಹೇಳಿ? ನನ್ನ ಮಕ್ಕ ನೀನು ನೋಡೋಕೆ ಹೋಗ್ಬೇಡ, ನಾನು ಏನು ಹೇಳೋಕ್ಕಿಲ್ಲ. ನೀನು ಸಾಕು, ನೀನು ಪ್ಲ್ಯಾನ್ ಸಾಕು, ನೀನು ಸವಾಸನ ಸಾಕು. ಆ ಹುಡುಗಿಗೆ ನೀನು ಏನಾರ ಬುದ್ಧಿ ಹೇಳ್ಕ. ಈ ಕಿತ್ತ ಏನಾರ ಈ ಬೈರವನ್ ತಗ್ಲಾಕ್ಬೇಕಂತೆ ಪೊದ್ದು ಡಾರ್ಲಿಂಗ್. ನಾನಂತೂ ಇರೋಕ್ಕಿಲ್ಲ ಅಷ್ಟೇನೆ. ಆಂಟಿ ಯಾಕೆ ಆ ಕಡೆ ನೋಡ್ತಾ ಇದ್ದೀರಾ ಆಂಟಿ? ಯಾಕೂ ಇಲ್ಲ, ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡಲಿ ಇನ್ನು? ಅದು ಅದು ಅಲ್ಲ, ನಿನಗೆ ಅವನಿಗಿನ್ನ ಒಳ್ಳೆ ಹುಡುಗ ಸಿಗ್ತಾನೆ. ಅವನೊಂಥರ ಪೊರ್ಕಿ ಥರ ಕಣಮ್ಮ. ಅವ್ನು ಚೆನ್ನಾಗಿಲ್ಲ. ಅವ್ನು ಸುಮ್ಮನೆ ಮೇಲ್ಗಡೆ ನಾಟಕ ಆಡ್ತಾನೆ ಅಷ್ಟೇ. ಅವನೇನು ಅಂಥ ಒಳ್ಳೆಯವನು ಅಂತ ಅನಿಸಲ್ಲ ನನಗೆ. ಅರ್ಥ ಮಾಡ್ಕ, ಅವನೇನು ಬೇಡ, ಸುಮ್ಮನೆ ಇರು. 4K ಆದರೂ ಪರವಾಗಿಲ್ಲ, 420 ಆದರೂ ಪರವಾಗಿಲ್ಲ, 840 ಆದರೂ ಪರವಾಗಿಲ್ಲ. ನನಗಂತೂ ಏನಾದರೂ ಪರವಾಗಿಲ್ಲ. ಆದರೆ ನನಗಂತೂ ಅವನೇ ಬೇಕು ಅಂತ ನನಗೆ ಅನ್ನಿಸ್ತೈತೆ ಆಂಟಿ. ಪ್ಲೀಸ್ ಆಂಟಿ, ಪ್ಲೀಸ್ 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 ಆಂಟಿ, ಪ್ಲೀಸ್ ಆಂಟಿ, ಪ್ಲೀಸ್ ಆಂಟಿ, ನೀವೇ ಒಪ್ಪಿಸ್ಬೇಕು ಆಂಟಿ. ಪ್ಲೀಸ್, ನಾನು ನಿಮ್ಗೆ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದೀನಿ. ನೀವು ನನಗೆ ಇಷ್ಟಾದರೂ ಸಹಾಯ ಮಾಡಿಬಿಟ್ಟು ಒಪ್ಸಿ ಆಂಟಿ, ಸರಿನಾ? ನಾನು ಬರ್ತೀನಿ, ಅಮ್ಮಂಗೆ ಹೇಳಿಲ್ಲ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ. ಪ್ಲೀಸ್ ಒಪ್ಸಿರಿ ಆಂಟಿ. ಅವನ ಹತ್ರ ಮಾತಾಡಿ, ನೀವು ಮಾತಾಡ್ಬಿಟ್ಟು ಏನು ಹೇಳ್ದ ಅಂತ ಹೇಳಿ. ಅಯ್ಯೋ ಹಂಗಲ್ಲ ಕಣಮ್ಮ, ಅದು ಆ ಹುಡುಗ ನನ್ನ ಮಾತು ಕೇಳು. ನೀವು ಮಾತಾಡಿ ಆಂಟಿ ಸುಮ್ಮನೆ. ನಾನು ಆಮೇಲೆ ಸಿಗ್ತೀನಿ, ನಾಳೆ ಬಾಯ್. ನೋಡು ಗುರಾಯಿಸ್ಕೊಂಡು ನನ್ನೇ ನೋಡು ಮಾಡೋದೆಲ್ಲ ನೀನು. ಆಮೇಲೆ ನನ್ನ ನೋಡ್ಬಿಡು ಗುರಾಯಿಸ್ಕೊಂಡು ಆಟಕ್ಕುಂಟು ಲೇಕೋಕಿಲ್ಲ. ನಾನಂತೂ ಇದ್ರಾಗ ಆಟಕ್ಕೆ ಬರೋಕಿಲ್ಲ. ತಾಳಿ ಗಿಳಿ ಕಟ್ಟು ಅಂದು ನೋಡಿ, ಈಗಲೇ ಹೇಳ್ತಾ ಇದ್ದೀನಿ ಪೊದ್ದು ಡಾರ್ಲಿಂಗ್. ನಾನು ದೆವ್ವ ಅಂತ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ತಾಳಿ ಗಿಳಿ ಕಟ್ಟಿಸ್ಬಿಟ್ಟು ಆಮೇಲೆ ನಾನು ದಿನಕ್ಕೂ ನಂದು ಏಸು ಹಾಕೋಬೋದು ಅಂತ ನನ್ನ ಮಗ ನಾನು. ಅವೆಲ್ಲ ಬೇಕಾ? ನೋಡು ಸುಮ್ಮನೆ ಇವೆಲ್ಲ ಚೆನ್ನಾಗಿರೋಕ್ಕಿಲ್ಲ, ಬಿಟ್ಬಿಡು. ನೀನೇ ಮುಗಿಸ್ಕೊಬಿಡು ಏನಾರ ಮಾಡಿ. ಹಿಂಗ್ ತಗ್ಲಾಕತ್ತೀನಿ ಅಂತ ಯಾರಿಗೆ ಗೊತ್ತಿತ್ತು ಭೈರವ? ನೀನು ನನ್ನ ನೋಡ್ಬೇಡ. ನೀನು ನೋಡ್ರೆ ಭಯ ಆಯ್ತದೆ ನನಗೆ. ನೀನು ನೋಡ್ಬೇಡ, ನೀನು ಬರೀ ತಗ್ಲಾಕತ್ತೀಯ ನೀನು ಎಲ್ಲನೂ.